ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವ್ಲಾಗ್ ಬಂದುಬಿಟ್ಟು ಭಾನುವಾರ ಬೆಳಗ್ಗೆ ಆಗಲೇ ಟೈಮ್ ಕರೆಕ್ಟಾಗಿ 6 ಗಂಟೆ ಆಗಿತ್ತು. ಚಳಿ ಅಂದರೆ ಸಿಕ್ಕಾಪಟ್ಟೆ ಚಳಿ ಆಗ್ತಾಯಿದೆ. ಮತ್ತು ಬೇಗ ಕೂಡ ಎದ್ದಾಳ್ತೀನಲ್ವ, ಅದಕ್ಕೋಸ್ಕರ ತಡ್ಕೊಳ್ಳೋಕ್ಕೆ ಆಗಲಿಲ್ಲ ಚಳಿ. ಸ್ವೆಟ್ರ್ ಹಾಕೊಂಡ್ರು ಕೂಡ ತುಂಬ ಚಳಿ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಟೀ ಮಾಡ್ಕೊಳ್ಳೋಣಂತ ಒಳಗಡೆ ಬಂದೆ. ನಾನು ಏನೂ ಸೌಂಡ್ ಮಾಡಲಿಲ್ಲ ಜಾಸ್ತಿ. ಏನು ಬೇಕೋ ಅಷ್ಟು ಮಾತ್ರ ತೊಗೊಂಡು ನಿಧಾನಕ್ಕೆ ಟೀ ಒಂದು ಮಾಡ್ಕೊತಾ ಇದ್ದೀನಿ. ನನ್ನ ಮಗ ಕೂಡ ಎದ್ದಿಲ್ಲ. ನೋಡ್ತಾ ಇರ್ಬೋದು, ಇನ್ನೂ ಸ್ವಲ್ಪ ಕತ್ಲಿದೆ. ಕತ್ಲಂದರೆ ಟೈಮ್ ಆದರೂ ಕೂಡ ಮಂಜು ಜಾಸ್ತಿ ಸುರಿತಾ ಇರುತ್ತಲ್ವ, ಅದಕ್ಕೆ ಬೆಳಕು ಬೇಗ ಕಾಣಿಸೋದಿಲ್ಲ. ಇನ್ನು ಅವನು ಕೂಡ ಮಲ್ಕೊಂಡಿದ್ದೆ, ಬೆಚ್ಚಗೆ ಮಲ್ಕೊಳ್ಳಿ ಅಂತ ಹೇಳಿಬಿಟ್ಟು ತುಂಬ ರೊಗ್ಗೆಲ್ಲ ನೀಟಾಗಿ ಒದಿಸಿ ಮಲಗಿಸಿದ್ದೆ. ಚೆನ್ನಾಗಿ ಮಲ್ಕೊಂಡಿದ್ದ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಲ್ಕೊಂಡಿದ್ದಾನೆ ಅಂತ. ಎಲ್ಲರೂ ಅಷ್ಟೆಲ್ಲ ಚಿಕ್ಕ ಮಕ್ಕಳು ನಿದ್ದೆ ಮಾಡಬೇಕಾದ್ರೆ ನೋಡಿದ್ರೆ ಒಂಥರ ಖುಷಿ ಆಗುತ್ತೆ, ತುಂಬ ಖುಷಿ ಅನಿಸುತ್ತೆ. ಏನೋ ಒಂಥರ ಮುದ್ದು ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ. ಇನ್ನು ಮಾಮೂಲಿ ಟೀ ಎಲ್ಲ ಕುಡಿದು ಒಂದು ಸ್ವಲ್ಪ ಟೈಮ್ ಎಲ್ಲ ಆದಮೇಲೆ ಇನ್ನು ಅಕ್ಕಿ ಚೀಲ ತರಿಸಿದ್ದೆ, ಮೊನ್ನೆನೇ ತರಿಸಿದ್ದೆ ಆಗ್ಲೇನೋ. ಇವಾಗ ಬಕೆಟಿಗೆ ಹಾಕ್ತಾಯಿದ್ದೀನಿ. ಈ ಥರ ಚೀಲದಲ್ಲೇ ಬಿಟ್ಟರೆ ಸರಿ ಇರಲ್ಲ ಅಂತ ಹೇಳಿಬಿಟ್ಟು ಬಕೆಟ್ ಇತ್ತು, ಬಕೆಟಲ್ಲಿ ಪ್ಲಾಸ್ಟಿಕ್ ಬಕೆಟಲ್ಲೆಲ್ಲ ಸ್ವಲ್ಪ ಹಾಕ್ತಾಯಿದ್ದೀನಿ. ಮತ್ತು ಎಕ್ಸ್ಟ್ರಾ ಬಂದುಬಿಟ್ಟು ಒಂದು ಸ್ವಲ್ಪ ಸಿಲ್ವರ್ ಬಾಕ್ಸ್ ಇತ್ತಲ್ಲ, ಸಿಲ್ವರ್ ಬಾಕ್ಸಲ್ಲಿ ಕೂಡ ಹಾಕಿ ಎತ್ತಿಟ್ಟಿದ್ದೀನಿ, ಮೇಲಕ್ಕೆ ಎತ್ತಿಡೋಣ ಅಂತ ಹೇಳಿ ಅದು ಎರಡಕ್ಕೂ ಕೂಡ ತುಂಬ್ತಾ ಇದ್ದೀನಿ. ಮತ್ತು ಅಂಗಡಿಗೂ ಕೂಡ ಬರ್ತಾಯಿದ್ರು. ಇನ್ನು ಹಬ್ಬ ಸ್ಟಾರ್ಟ್ ಆಯಿತು, ಮಂಗಳವಾರದಿಂದ ಹಬ್ಬ ಸ್ಟಾರ್ಟ್ ಆಗುತ್ತೆ. ಏನಾಗುತ್ತೆ ಅನ್ನೋದು ಕೂಡ ಗೊತ್ತಿಲ್ಲ. ಸ್ವಲ್ಪ ಆರೋಗ್ಯ ಚೆನ್ನಾಗಿತ್ತು ನಂದು. ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ, ಬಟ್ ಇನ್ನು ರಿಸಲ್ಟ್ ಬಂದಿಲ್ಲ. ಅದಕ್ಕೋಸ್ಕರ ಅಟ್ಲೀಸ್ಟ್ ಬರೋವರೆಗೂ ಯಾಕೆ ಸುಮ್ಮನೆ ಟೈಮ್ ಇದು ಮಾಡೋದು ಅಂತ ಹೇಳಿ ಕೆಲಸನಾದರೂ ಮಾಡ್ಕೊಳ್ಳೋಣ. ಸ್ವಲ್ಪ ಮನೆ ಕ್ಲೀನಿಂಗ್ ಕೂಡ ಇತ್ತು, ಮನೆ ಕ್ಲೀನಿಂಗ್ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಸ್ವಲ್ಪ ಆ್ಯಕ್ಟಿವ್ ಆದೆ ಬೆಳಗ್ಗೆನೇ ನಾನು. ಇನ್ನು ಮೇಲ್ಗಡೆ ಧೂಳೆಲ್ಲ ತೆಗ್ದೆ. ಸ್ವಲ್ಪ ಏನು ಧೂಳೇನಿರಲಿಲ್ಲ, ಯಾವಾಗಲೂ ಕ್ಲೀನ್ ಮಾಡ್ಕೊತಾ ಇರ್ತೀನಲ್ವ, ಆದರೂ ಕೂಡ ಹಬ್ಬ ಅಂದಮೇಲೆ ಸ್ವಲ್ಪ ಮಾಡ್ಕೋಬೇಕಲ್ವ, ಅದಕ್ಕೋಸ್ಕರ ಧೂಳೆಲ್ಲ ತೆಗ್ದೆ. ಮತ್ತು ಇದು ಕೂಡ ಒಂದು ಕೆಲಸ ಮುಗಿಸೋಣ ಅಂತ ಹೇಳ್ಬಿಟ್ಟು ಅಕ್ಕಿ ಎಲ್ಲ ಸಪ್ರೇಟ್ ಮಾಡ್ತಾಯಿದ್ದೀನಿ. ಈ ಕಡೆ ಬಂದುಬಿಟ್ಟು ಈ ಬಾಕ್ಸಲ್ಲಿ ಒಂದು ಸ್ವಲ್ಪ ಎತ್ತಿಡ್ತೀನಿ, ಇರಲಿ ಸಪ್ರೇಟಾಗಿ ಅಂತ ಹೇಳಿ. ಇವಾಗ ಎಲ್ಲ ಒಂದೇ ಅದರಲ್ಲೇ ಇದ್ದರೆ ಒಂಥರ ಅನಿಸ್ಬಿಡುತ್ತೆ, ಜಾಸ್ತಿ ಇದಾವೆ ಅಂತ ಅನಿಸುತ್ತೆ. ಅಟ್ಲೀಸ್ಟ್ ಇವು ಖಾಲಿ ಆದಮೇಲೆ ಈ ತರ್ಸೋವರೆಗಾದರೂ ಇವು ಬೇರೆ ಸಿಲ್ವರ್ ಬಾಕ್ಸಲ್ಲಿರೋ ಮೇಂಟೈನ್ ಮಾಡ್ಬೋದು ಅಂತ ಹೇಳಿ ಅದರಲ್ಲಿ ಕೂಡ ಸಪ್ರೇಟಾಗಿ ತುಂಬಿಸಿಕ್ತೀನಿ ತಂದ ತಕ್ಷಣವೇ. ನಮಗೆ ಬಂದುಬಿಟ್ಟು ರೇಷನ್ ಅಕ್ಕಿ ಇಲ್ಲ, ಅಂದರೆ ಊರಲ್ಲಿ ಅಲ್ಲಿದೆ ನಮ್ಮದು ರೇಷನ್ ಕಾರ್ಡು, ಅಲ್ಲಿ ಬರುತ್ತೆ. ಅಲ್ಲಿಂದ ಇನ್ನೇನು ತರೋಕ್ಕೂ ಕೂಡ ಆಗಲ್ಲಲ್ವ, ಅದಕ್ಕೋಸ್ಕರ ಈ ಥರ ಇಬ್ಬರೇ ಇರೋದ್ರಿಂದ ಏನು ಅಷ್ಟೊಂದು ಖರ್ಚಾಗಲ್ಲ. ಅಟ್ಲೀಸ್ಟ್ ಒಂದು 2 ತಿಂಗಳಾದರೂ ಮಾಡ್ತೀನಿ. ಮತ್ತು ಜಾಸ್ತಿ ಮುದ್ದೆ ಮಾಡ್ತಿರ್ತೀನಲ್ವ, ಅದಕ್ಕೋಸ್ಕರ ಅಷ್ಟೊಂದು ಖರ್ಚಾಗಲ್ಲ. ಅದಕ್ಕೆ ಇದು ಹಂಸ ಅಕ್ಕಿನೇ ತರಿಸ್ಬಿಡ್ತೀನಿ. ಹಂಸ ಅಕ್ಕಿ ಕೂಡ ಈಗ ಇಲ್ಲಿ ಬಂದುಬಿಟ್ಟು ಪ್ರೆಸೆಂಟು ಎಷ್ಟು 980 ರೂಪಾಯಿ ಆಗಿದೆ ಇವಾಗ. ಫಸ್ಟಿಗೆ 950 ಇತ್ತು, ಇವಾಗ 980 ರೂಪಾಯಿ ಆಗಿದೆ. ತುಂಬ ಎಲ್ಲ ರೇಟೇ ಆಗ್ತಾಯಿದೆ, ಬರ್ತಾ ಯಾವುದೂ ಕೂಡ ಕಡಿಮೆ ಇಲ್ಲ. ಅದಕ್ಕೋಸ್ಕರ ಇರೋದ್ರಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕಲ್ವ, ಏನು ಮಾಡೋಕ್ಕಾಗಲ್ಲ. ಇಲ್ಲಿ ಸಪ್ರೇಟ್ ಎಲ್ಲೂ ಸಿಗೋಲ್ಲ. ಹಳ್ಳಿಯಲ್ಲಂತೂ ರೇಷನ್ ಅಕ್ಕಿ ಎಲ್ಲ ಅವ್ರವ್ರಿಗೆ ಸಾಲ್ಟೇಜ್ ಬರುತ್ತೆ. ಈ ಥರ ಅಕ್ಕಿ ಕೂಡ ಕೊಂಡ್ಕೊಂಡು ತಿಂತಾರೆ ಪಾಪ. ಆ ಥರ ಸಂದರ್ಭ ಕೂಡ ಇದೆ ಇವಾಗ ಬರೋ ಅಕ್ಕಿಯಲ್ಲಿ. ಅದಕ್ಕೋಸ್ಕರ ಇನ್ನು ಹಂಸ ಅಕ್ಕಿನೇ ತರಿಸ್ತೀನಿ ಅಷ್ಟೇ ನಾನು ಖಾಲಿ ಆದಂಗೆಲ್ಲ. ಇನ್ನು ಹೊರಗಡೆ ಕೆಲಸ ಅಂತೂ ಮಾಡೋಕ್ಕಾಗಲ್ಲ ಸದ್ಯಕ್ಕೆ. ಬೇಗ ಕಸ ಎಲ್ಲ ಗುಡಿಸಿ ನೀರೆಲ್ಲ ಹಾಕಿ ಮತ್ತು ಬಾಗಿಲೆಲ್ಲ ತೊಳೆದು ಅರಿಶಿನ ಕುಂಕುಮ ಇಟ್ಟು ಒಳಗಡೆ ಓಡ್ಬರೋಣ ಅಂತ ಅನಿಸ್ಬಿಡುತ್ತೆ. ಅದಕ್ಕೆ ಮನೇಲಾದರೂ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಹೇಳಿ ಮನೇಲಿ ಮಾಡ್ಕೊತಾ ಇದ್ದೀನಿ. ತುಂಬ ಚಳಿ ಅನ್ನಿಸ್ತಾ ಇದೆ. ಇನ್ನು ಇವಾಗ ಸ್ಟಾರ್ಟಿಂಗೇ ಇಷ್ಟು ಚಳಿ ಆದರೆ ಮತ್ತು ಡಿಸೆಂಬರು, ಜನವರಿ, ಫೆಬ್ರವರಿ ಅದೆಲ್ಲ ಹೆಂಗಿರುತ್ತೋ, ಒಟ್ಟು ಮಾರ್ಚ್ ಬರೋವರೆಗೂ ತುಂಬ ಚಳಿನೇ ಅನಿಸುತ್ತೆ. ಅದಕ್ಕೋಸ್ಕರ ಮನೆಯಲ್ಲ ಒಳಗೇ ಸ್ವಲ್ಪ ಕ್ಲೀನಿಂಗ್ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ಎಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀನಿ, ಆದರೂ ಪರವಾಗಿಲ್ಲ, ಸ್ವಲ್ಪ ಧೂಳೆಲ್ಲ ಹಿಂಗೆ ಹೊರಿಸಿಡೋಣ ಅಂತ ಹೇಳಿಬಿಟ್ಟು ಒರೆಸ್ತಾ ಇದ್ದೀನಿ. ಅವಾಗವಾಗ ಸ್ವಲ್ಪ ಕ್ಲೀನ್ ಮಾಡಿಕೊಂಡ್ರೆ ನಮಗೂ ಕೂಡ ಏನು ಅನಿಸಲ್ಲ. ಯಾಕೆಂದರೆ ಈ ಥರ ಇರೋದ್ರಿಂದ ಎಷ್ಟು ನೀಟಾಗಿ ಇಟ್ಕೊಂಡ್ರೂ ಕೂಡ ಅದು ಒಂಥರ ಮೆಸ್ಸಿಯಾಗೆ ಕಾಣಿಸ್ತಾ ಇರುತ್ತೆ. ಅದಕ್ಕೆ ನನಗೆ ಅವಾಗ ನೀಟ್ ಮಾಡ್ಕೋಬೇಕಂತ ಕೂಡ ಅನ್ನಿಸ್ತಾ ಇರುತ್ತೆ. ಅದಕ್ಕೋಸ್ಕರ ಒಂದು ಬಾಕ್ಸಲ್ಲಿ ಅಕ್ಕಿ ಹಾಕಿದ್ದೀನಿ, ಒಂದು ಬಾಕ್ಸಲ್ಲಿ ಹಸಿರಾಗಿ ಇಟ್ಟಿದೆ, ಇನ್ನೊಂದು ಚಿಕ್ಕ ಬಾಕ್ಸಲ್ಲಿ ಬಂದುಬಿಟ್ಟು ಹುಣಸೆಹಣ್ಣಿದೆ. ಇನ್ನು 3 ಸಿಲ್ವರ್ ಬಾಕ್ಸ್ ಕೂಡ ಮೇಲಕ್ಕಿಟ್ಟೆ. ಆ ಕಡೆ ಸ್ಟೀಲ್ ಅಂದರೆ ಪ್ಲಾಸ್ಟಿಕ್ ಬಕೆಟಲ್ಲಿ ಬಂದುಬಿಟ್ಟು ಸ್ವಲ್ಪ ಬೇರೆ ಸ್ಪೂನು ಮತ್ತು ಸ್ವಲ್ಪ ಗ್ಲಾಸ್ ಅವೆಲ್ಲ ಇಟ್ಟಿದ್ದೀನಿ. ಇರಲಿ ಸ್ವಲ್ಪ ದೊಡ್ಡ ಗ್ಲಾಸಲ್ಲಿ ಯಾರಾದರೂ ಅಟ್ಲೀಸ್ಟ್ ಬಂದರೆ ಸ್ವಲ್ಪ ನೀರು ಕೊಡೋಕ್ಕೆಲ್ಲ, ಜ್ಯೂಸ್ ಏನಾದರೂ ಕೊಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ಅವು ಸಪ್ರೇಟಾಗಿ ಎತ್ತಿಟ್ಟಿದ್ದೀನಿ. ಇಷ್ಟೇ ಇರೋದು ಸದ್ಯ. ಇನ್ನು ಈ ಕಡೆ ಬಂದುಬಿಟ್ಟು ಇದು ಕರಿಬೇವು ಒಂದು ಡಬ್ಬಿಗೆ ಹಾಕಿದ್ದೀನಿ, ಮತ್ತು ಬೆಲ್ಲ ಅದು ಒಂದು ಡಬ್ಬಿಗೆ ಹಾಕಿದ್ದೀನಿ. ಹಾಲು ಪೌಡ್ರು ಕೂಡ ಇತ್ತು, ಇನ್ನು ಹಾಲು ಪೌಡ್ರು ಕೂಡ ಖಾಲಿ. ನನ್ನ ಮಗನಿಗೆ ಅಂಗನವಾಡಿಯಲ್ಲಿ ಕೊಡ್ತಾರಲ್ವ, ಅದರಲ್ಲೇ ಮ್ಯಾನೇಜ್ ಮಾಡ್ತಾಯಿದ್ದೀನಿ ಟೀ ಮಾಡಿಕೊಂಡು. ಇನ್ನೊಂದು ಸ್ವಲ್ಪ ಇತ್ತು, ಅದು ಇನ್ನೇನು ಅದರಲ್ಲಿ ಬಿಡೋದು ಅಂತ ಹೇಳ್ಬಿಟ್ಟು ಡಬ್ಬಿಯಲ್ಲಿ ಕೂಡ ಖಾಲಿ ಆಗಿತ್ತು, ಅದರಲ್ಲೂ ಕೂಡ ಡಬ್ಬಿಯಲ್ಲಿ ಹಾಕಿಟ್ಟಿದ್ದೀನಿ. ಅದು ಒಂದು ಟೀ ಪುಡಿ ಹಾಕಿದ್ದೀನಿ, ಲೂಸ್ ಟೀ ಪುಡಿ ಬಂದುಬಿಟ್ಟು, ಮತ್ತು ಒಂದರಲ್ಲಿ ಹಾಲು ಪೌಡ್ರು ಮತ್ತು ಬೆಲ್ಲದ ಡಬ್ಬ ಅಷ್ಟೇ ಅಲ್ಲಿಟ್ಟಿದ್ದು. ಇನ್ನು ಸ್ವಲ್ಪ ಸಕ್ಕರೆ ಕೂಡ ಉಳಿದಿತ್ತು, ಅಂಗಡಿಯೆಲ್ಲ ಕ್ಲೀನ್ ಮಾಡಿದೆ.
ಇನ್ನು ಬಕೆಟಲ್ಲಿ ಲಾಸ್ಟಲ್ಲಿ ಉಳಿದಿತ್ತು ಒಂದು ಸ್ವಲ್ಪ ಸ್ವಲ್ಪ ಸಕ್ಕರೆ, ಅದನ್ನು ಇನ್ನೇನು ಕೊಡೋದಂತ ಹೇಳಿಬಿಟ್ಟು ಮನೆಗೆ ತೊಗೊಂಡೆ. ಸ್ವಲ್ಪನೇ ಇದ್ದಿದ್ದಲ್ವಾ, ಅದನ್ನೇನು ಬಕೆಟಲ್ಲಿ ಬಿಡೋದಂತ ಹೇಳ್ಬಿಟ್ಟು ಆ ಸಕ್ಕರೆ ಬಕೆಟ್ ಕೂಡ ಖಾಲಿ ಮಾಡಿ ಅದನ್ನು ಕೂಡ ನೀಟಾಗಿ ತೊಳೆದು ಹಂಗೆ ಇಟ್ಟಿದ್ದೀನಿ. ಇವತ್ತು ತರಿಸ್ಬೇಕು, ಸ್ವಲ್ಪ ಐಟಮ್ ಎಲ್ಲ ಬೇಕಾಗುತ್ತೆ, ಹಬ್ಬ ಇದೆ ಅಲ್ವಾ, ಅದಕ್ಕೋಸ್ಕರ ಅದೆಲ್ಲ ತಂದಮೇಲೆ ಅದರಲ್ಲಿ ತುಂಬಾ ನೀಟಾಗಿ ಅಂತ ಹೇಳಿ ಕೆಲಸ ಮಾಡಿಕೊಂಡೆ. ಇನ್ನು ಪಾತ್ರೆ ಕೂಡ ಇದ್ದು, ಪಾತ್ರೆ ಕೂಡ ಎಲ್ಲ ಹೊರಗಡೆ ಇಟ್ಬಿಟ್ಟು ಇವಾಗ ಒಳಗಿಂದೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ಇದೆಲ್ಲ ಕ್ಲೀನ್ ಮಾಡೋಷ್ಟೊತ್ತಿಗೆ ಸ್ವಲ್ಪ ಟೈಮ್ ಹಿಡಿತು. ಇನ್ನು ಅಡುಗೆ ಕೂಡ ಏನು ಮಾಡಿರಲಿಲ್ಲ, ಅದಕ್ಕೋಸ್ಕರ ಏನೋ ತರಕಾರಿ ಕೂಡ ಏನೂ ಇರಲಿಲ್ಲ. ಏನಪ್ಪ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೆ. ಹೆಂಗೋ ನಮ್ಮ ಅತ್ತೆ ಮನೆ ನೆನಪಾಯಿತು, ನೋಡೋಣ ಏನಾದರೂ ಗಿಡದಲ್ಲಿ ಏನಾದರೂ ಇದು ಬದನೆಕಾಯೋ ಏನಾದರೂ ಇದಾವೆ ಅಂತ ಹೋದೆ. ಇನ್ನು ಅಲ್ಲಿ ಕೂಡ ಹೋಗಿ ನೋಡಿದೆ, ಅಲ್ಲಿ ಕೂಡ ಏನೂ ಇರಲಿಲ್ಲ ತರಕಾರಿ. ಇತ್ತು ಬದನೆಕಾಯಿ ಎಲ್ಲ ಬಿಟ್ಟಿದ್ವು, ಅಮ್ಮ ಕಿತ್ಕೊಂಡು ಸಾಂಬಾರು ಮಾಡಿದ್ವಿ ಅಂತ ಹೇಳ್ತಾರೆ. ರಾತ್ರಿನಾದರೂ ಬರಬೇಕಾ ಬೆಳಗ್ಗೆ ಬೇಗನಾದರೂ ಬರಬೇಕಂತ ನಮ್ಮ ಅತ್ತೆ ಬಂದುಬಿಟ್ಟು, ಇನ್ನೇನು ಹೋಗ್ಲಿ ಬಿಡಿ ಇನ್ನೇನು ಮಾಡೋದಂತ ಹೇಳಿ ಹಂಗೆ ಸ್ವಲ್ಪ ಗಿಡಗಳ್ದು ವೀಡಿಯೋ ತೆಗಿತಾ ಇದ್ದೀನಿ. ನೋಡ್ಬೋದು ಹೂವಿನ ಗಿಡ ಎಷ್ಟು, ಹೂವಿನ ಗಿಡ ಎಲ್ಲ ತುಂಬ ಹಾಕಿದ್ದಾರೆ, ಎಷ್ಟೊಂದು ಹೂವು ಬಿಟ್ಟಿದೆ ಅಂತ. ಮಗ್ಗು ತುಂಬ ಮಗ್ಗು ಬಿಟ್ಟಿತ್ತು, ಚಿಕ್ಕ ಚಿಕ್ಕ ಮಗು ಕೂಡ ಇನ್ನು ಸ್ಟಾರ್ಟಿಂಗ್ ಅವಾಗ ತಾನೇ ಇದಾಗ್ತಾ ಇದ್ವು ಎಲ್ಲ. ಪ್ರತಿಯೊಂದೂ ಒಟ್ಟು ನಮ್ಮ ಅತ್ತೆ ಕೈಗೆ ಏನೇನು ಸಿಗುತ್ತೋ ಅದು ಬೀಜ ಎಲ್ಲ ಊರಿದ್ದಾರೆ, ಹಂಗೆ ಚೆನ್ನಾಗಿ ಚಿಗುರ್ಕೊಂಡಿದ್ವು. ಇನ್ನು ಈ ಕಡೆ ಬಂದುಬಿಟ್ಟು ಕನಕಾಂಬರ ಹೂವು ಮತ್ತು ಬಾಳೆ ಗಿಡ ಅದೆಲ್ಲ ಬಿಟ್ಟಿತ್ತು. ಮತ್ತು ಈ ಕಡೆ ನುಗ್ಗೆ ಮರ ಇದೆ, ಅದಕ್ಕೆ ಇದು ಚಿಕ್ಕಡೆಕಾಯಿ ಬಳ್ಳಿ ಹಾಕಿ ಹಂಗೆ ಹಬ್ಸಿದ್ದಾರೆ. ನಿಜವಾಗ್ಲೂ ಈ ಥರ ಮನೆ ಮುಂದೆ ಸ್ವಲ್ಪ ಜಾಗ ಇದ್ದರೆ ಈ ಥರ ಗಿಡಗಳೆಲ್ಲ ಹಾಕ್ಕೊಂಡ್ರೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ, ಅದು ಇವಾಗಿನ ರೇಟ್ ತರಕಾರಿಯಲ್ಲಿ ತುಂಬ ಬೆಸ್ಟ್ ಅಂತಲೇ ಹೇಳ್ಬೋದು. ತುಂಬ ಕಾಯಿ ಬಿಟ್ಟಿದ್ವು, ಚಿಕ್ಕಡೆಕಾಯಿ ಬಂದುಬಿಟ್ಟು ಮೇಲೆ ಎಲ್ಲ ಫುಲ್ಲು ಹಬ್ಬಿದ್ವು. ಹತ್ಬಿಟ್ಟು ಕಿತ್ಕೊಂಡು ಎಷ್ಟೋ ಸ್ವಲ್ಪ ಪಲ್ಯ ಇಲ್ಲ ಸಾಂಬಾರು ಏನಾದರೂ ಮಾಡಿಕೊಂಡ್ರು ಕೂಡ ಒಂದೆರಡು ಟೈಮ್ ಆಗುತ್ತೆ. ಹೆಂಗೋ ಒಂದೆರಡು ಟೈಮ್ ನಮ್ಮದು ಕಾಲ ಕಳೆಯುತ್ತೆ ಅಂತಲೇ ಹೇಳ್ಬೋದು. ಮತ್ತು ಈ ಕಡೆ ಕೂಡ ಒಂದು ಬಳ್ಳಿ ಹಾಕಿದ್ರು ನೋಡಿ, ಇದು ಕೂಡ ಎಷ್ಟು ಚೆನ್ನಾಗಿ ಚಿಗುರ್ಕೊಂಡಿದೆ ಅಂತ ಹೇಳ್ಬಿಟ್ಟು. ಆ ಶೀಟ್ ಇದೆ ಅಲ್ವ, ಮನೆ ಮೇಲೆ ಹಬ್ಸಿದ್ರು ಅದನ್ನು. ಹೋದ ವರ್ಷ ನಾವು ಕೂಡ ಹಾಕಿದ್ವಿ, ಮನೆಯಿಂದ ಚಿಕ್ಕಮ್ಮ ಕೂಡ ಹಾಕಿದ್ರು. ಎಷ್ಟು ಚಿಕ್ಕಡಿಕಾಯಿ ಬಿಟ್ಟಿದ್ವು ಅಂದರೆ ಸಖತ್ತು ಬಿಟ್ಟಿದ್ವು, ಸಖತ್ತು ತಿಂದ್ಬಿಟ್ಟು ನಾವಂತೂ ಓ ಸೀಸನಲ್ಲಿ. ಇನ್ನು ಬೇವಿನ ಮರ ಕೂಡ ಇತ್ತು ಮನೆ ಮುಂದೆ. ಬೇವಿನ ಮರ ಇದ್ದರೆ ಹಳ್ಳಿಗೆ ಸೈಡ್ ಗೊತ್ತಲ್ಲ, ಪೂಜೆ ಪುರಸ್ಕಾರ ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನು ನಮ್ಮ ಅತ್ತೆ ಕೂಡ ಆಗಲೇ ಬೆಳಗ್ಗೆನೇ ದೀಪ ಹಚ್ಚಿದ್ರು, ನೋಡ್ತಾ ಇರ್ಬೋದು. ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಹಸಿರು ಬ್ಲೌಸ್ ಪೀಸ್ ಎಲ್ಲ ಸುತ್ತಿ ಚೆನ್ನಾಗಿ ಪೂಜೆ ಮಾಡ್ತಾರೆ. ಈ ಥರ ಮನೆ ಮುಂದೆ ಬೇವಿನ ಮರ ಎಲ್ಲ ಇದ್ದರೆ ತುಂಬ ಅದೃಷ್ಟ ಅಂತಲೇ ಹೇಳ್ತಾರೆ, ನೋಡ್ತಾ ಇರ್ಬೋದು. ಇನ್ನೊಂದು ನಮ್ಮ ಅತ್ತೆಗೆ ಎಲ್ಲಮ್ಮನಿಗೆ ನಡ್ಕೊತಾ ಇದ್ದಾರೆ, ದೇವಿಗೆ ಶ್ರೀ ರೇಣುಕಾ ಎಲ್ಲಮ್ಮ ದೇವಿಗೆ ನಡ್ಕೊತಾ ಇದ್ದಾರೆ. ಅದಕ್ಕೋಸ್ಕರ ಕೂಡ ಪೂಜೆ ಎಲ್ಲ ಆಯಿತು. ಇನ್ನು ಅಲ್ಲಿಂದ ವಾಪಸ್ ಬಂದೆ, ಸಾಂಬಾರಿಗೆ ಏನೂ ಸಿಗಲಿಲ್ಲ. ಇನ್ನು ಬಿಡು ಅಂತೇಳ್ಬಿಟ್ಟು ಪುಳಿಯೋಗರೆನಾದರೂ ಮಾಡೋಣ ಅಂತ ಹೇಳಿ ಪುಳಿಯೋಗರೆ ಗೊಜ್ಜು ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಸೈಡಲ್ಲಿ ಅನ್ನು ಕೂಡ ಇಟ್ಟಿದ್ದೆ. ಇನ್ನು ಏನೇ ಚಿತ್ರಾನ್ನ ಆಗಲಿ, ಈ ಥರ ಪುಳಿಯೋಗರೆ ಆಗಲಿ ಏನಾದರೂ ಆಗಲಿ ಸ್ವಲ್ಪ ಕುಕ್ಕರಲ್ಲಿ ಅನ್ನ ಮಾಡೋದಕ್ಕಿಂತ ಪಾತ್ರೆಯಲ್ಲಿ ಅನ್ನ ಮಾಡಿದ್ರೆ ಚೆನ್ನಾಗೆ. ನೋಡ್ತಾ ಇರ್ಬೋದು ನಾನು ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ, ಬಟ್ ನಾನು ಅದು ವಿಸಲ್ ಹಾಕಿ ಕೂಗಿಸ್ಲಿಲ್ಲ, ಸುಮ್ಮನೆ ಹಂಗೆ ಬಿಟ್ಬಿಟ್ಟೆ ನಾನು, ಚೆನ್ನಾಗಿ ಉದ್ರುದ್ರಾಗಿ ಆಗುತ್ತೆ ಅಂತ ಹೇಳಿ. ಏನೋ ಒಂದು ಕಡೆಗೆ ಅನ್ನಕ್ಕೆ ಇಟ್ಟಿದ್ದೆ, ಒಂದು ಕಡೆ ಗೊಜ್ಜೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಎರಡು ಒಂದೇ ಸತಿ ಆಗಿಬಿಡ್ಲಿ, ಟೈಮ್ ಯಾಕೆ ವೇಸ್ಟ್ ಮಾಡಬೇಕಂತ ಹೇಳಿಬಿಟ್ಟು ನೋಡ್ತಾ ಇರ್ಬೋದು. ಈ ಥರ ಸ್ವಲ್ಪ ಇನ್ನೇನು ಇನ್ನು ಸ್ವಲ್ಪ ಇದೆ ಬೇಯಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸಿಮ್ಮಲ್ಲಿ ಇಟ್ಬಿಟ್ಟು ಈ ಥರ ಪ್ಲೇಟ್ ಮುಚ್ಚಿ ಒಂದು ಚೊಂಬಿನ ತುಂಬ ನೀರು ಇಟ್ಬಿಡ್ತೀನಿ. ಹಂಗೆ ಅದು ಒಳಗೇ ಚೆನ್ನಾಗಿ ಅಳ್ಕೊಳ್ಳುತ್ತೆ, ಉದುದ್ರಾಗಿ ಆಗುತ್ತೆ, ಅನ್ನ ಮಾತ್ರ ಚೆನ್ನಾಗಾಗುತ್ತೆ. ನಾನು ಯಾವಾಗಲೂ ಇಷ್ಟೇ ಇದೇ ಥರನೇ ಮಾಡೋದು. ಇನ್ನು ಅದು ಕೂಡ ಆಯಿತು. ಇನ್ನು ತರಕಾರಿ ಇಲ್ಲ ಅಂತ ಸುಮ್ಮನೆ ಯೋಚನೆ ಮಾಡ್ತಾಯಿದ್ವಿ ಎಲ್ಲರೂ ಕೂತ್ಕೊಂಡು. ತರಕಾರಿ ರೇಟ್ ಅಂತೂ ಕೇಳೋಕ್ಕಾಗಲ್ಲ, ಗಗನಕ್ಕೆ ಹೋಗ್ಬಿಟ್ಟಿದೆ. ಇನ್ನು ಅಷ್ಟರಲ್ಲಿ ನಮ್ಮ ಪುಣ್ಯ ಒಂದು ಟೆಂಪೋ ಬಂತು, ಹಳ್ಳಿ ಸೈಡ್ ಬರುತ್ತಲ್ಲ ತರಕಾರಿ ಮಾರ್ಕೊಂಡು ಬಂದಿದ್ರು. ಪಾಪ ತುಂಬ ದಿನ ಆಯಿತು ಇವ್ರು ಬಂದುಬಿಟ್ಟು, ಸದ್ಯ ಇವತ್ತೇ ಬಂದರು. ಇನ್ನು ಹಬ್ಬ ಕೂಡ ಸ್ಟಾರ್ಟ್ ಆಯ್ತಲ್ವ, ತುಂಬ ಜನ ತರಕಾರಿ ಎಲ್ಲ ತೊಗೊಂಡ್ರು. ಕ್ಯಾರೆಟು, ಬೀನ್ಸು ಮತ್ತು ಆಲೂಗೆಡ್ಡೆ, ಟೊಮೊಟೊ, ಈರುಳ್ಳಿ ಪ್ರತಿಯೊಂದು ಅಂದರೆ ಸ್ವಲ್ಪ ಸ್ವಲ್ಪ ಐಟಮ್ ಅಷ್ಟೇ ಇದ್ದಿದ್ದು, ಎಲ್ಲನೂ ಇರಲಿಲ್ಲ. ಮತ್ತು ಹಸಿ ಶುಂಠಿ ಎಲ್ಲ ಇತ್ತು ಇವ್ರ ಹತ್ರ. ನಾವು ಕೂಡ ತೊಗೊಂಡ್ವಿ, ಏನಿಲ್ಲ ಅಂದರೂ ಒಂದು 200 ರೂಪಾಯಿ ತರಕಾರಿ ತೊಗೊಂಡೆ ನಾನು ಕೂಡ. ಇಲ್ಲಿ ಫ್ರಿಜ್ ಇದೆಯಲ್ಲ, ಫ್ರಿಜ್ಜಲ್ಲಿ ಇಟ್ಟರಾಯ್ತು ಅಂತೇಳ್ಬಿಟ್ಟು ಜಾಸ್ತಿ ಬಾಳಿಕೆ ಬರ್ದಿರೋದು ಫ್ರಿಜ್ಜಲ್ಲಿ ಇಡೋಲ್ಲ. ಜಾಸ್ತಿ ಅಂದರೆ ಟೊಮೊಟೊ ಅದೆಲ್ಲ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗೋಲ್ಲ, ಕಡೆಯಲ್ಲೇ ಇಡ್ತೀನಿ. ಏನಾದರೂ ಹಿಂಗೆ ಕ್ಯಾರೆಟು, ಬೀನ್ಸು ಏನಾದರೂ ತೊಗೊಂಡ್ರೆ ಮಾತ್ರ ಇನ್ನು ಫ್ರಿಜ್ಜಲ್ಲೇ ಇಡ್ತೀನಿ. ಈಗ ಇತ್ತೀಚೆಗೆ ಇಡ್ತೀನಿ ಅಷ್ಟೇ, ಮುಂಚೆ ನಾನು ಫ್ರಿಜ್ಜಲ್ಲಿ ಇಡ್ತಾ ಇರಲಿಲ್ಲ ತರಕಾರಿ. ಇನ್ನು ತರಕಾರಿ ಕೂಡ ತೊಗೊಂಡ್ವಿ. ಇನ್ನು ಭಾನುವಾರ ಆಗಿರೋದ್ರಿಂದ ನಮ್ಮ ಅಣ್ಣ ಮಟನ್ ತೊಗೊಬಂದಿದ್ರು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಮಟನ್ ಅಂತೇಳಿ, ಮೇಕೆ ಮಟನು ಅಂದರೆ ಊರೆಲ್ಲ ಮೇಕೆ ಕೊಯ್ದಿದ್ರು, ಎಲ್ಲರೂ ಕೂಡ ತೊಗೊಂಡು ಬಂದಿದ್ರು. ಇನ್ನು ನಮ್ಮ ಅಣ್ಣನೂ ತೊಗೊಂಡಿದ್ರು. ಇನ್ನು ಅವರು ಕೂಡ ಚಿಕ್ಕದಾಗಿ ಕಟ್ ಮಾಡ್ತಾಯಿದ್ದಾರೆ. ಅಲ್ಲಿ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಪೀಸ್ ಎಲ್ಲ ಕಟ್ ಮಾಡಿ ಪಾಲು ಹಾಕ್ತಾರೆ. ಮತ್ತು ಮನೆಗೆ ಬಂದುಬಿಟ್ಟು ನಮಗೆ ಯಾವ ಸೈಜ್ ಬೇಕು ಆ ಸೈಜ್ ಎಲ್ಲ ನೀಟಾಗಿ ಚಿಕ್ಕದಾಗೆಲ್ಲ ಕಟ್ ಮಾಡ್ಕೋಬೇಕು. ಇನ್ನು ಅವರೇ ಮಾಡಿಕೊಂಡ್ರು, ನಾನಂತೂ ಮಾಡೋಕ್ಕೆ ಹೋಗಲಿಲ್ಲ. ಏನಿಲ್ಲ, ನಮ್ಮ ಚಿಕ್ಕಮ್ಮ ಕೆಲ್ಸಕ್ಕೆ ಹೋಗಿದ್ರು, ಅವ್ರು ಬರೋಷ್ಟೊತ್ತಿಗೆ ಸ್ವಲ್ಪ ಉಪ್ಪು, ಅರಿಶಿನ, ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಎತ್ತಿಟ್ಬಿಡೋಣ, ಅವ್ರು ಬಂದು ಮಾಡ್ಕೊತಾರೆ ಅಂತ ಹೇಳಿ ನಾನು ನಮ್ಮ ಅಣ್ಣನ ಹತ್ರನೇ ಕುಯಿಸ್ತಾ ಇದ್ದೀನಿ ಮಟನು. ಇಲ್ಲ ಅಂಗಡಿಗೆಲ್ಲ ಬರ್ತಾಯಿದ್ರಲ್ವ, ಇನ್ನು ನಾನು ಅದ್ರ ತಂಟಿಗೆ ಹೋಗಲಿಲ್ಲ.
ಇನ್ನು ನೀನೇ ಚೆನ್ನಾಗಿ ಚಿಕ್ಕದಾಗಿ ಯಾವ ಸೈಜ್ ಬೇಕು ಆ ಸೈಜ್ ಕುಯ್ದು ಕೊಡೋಣ ಅಂತ ಹೇಳಿ ಕುಂದಿರ್ಸಿದ್ದೆ. ಪಾಪ ಎಲ್ಲ ಕಟ್ ಮಾಡಿಕೊಟ್ರು. ಕಟ್ ಮಾಡಿಬಿಟ್ಟು ಚೆನ್ನಾಗಿ ತೊಳೆದು ಒಂದು 3 ಸತಿ ನೀರು ಹಾಕಿ ಎಲ್ಲ ತೊಳೆದ್ಬಿಟ್ಟು ಇವಾಗ ಅವರೇ ಪಾತ್ರೆಯಲ್ಲಿ ಕೂಡ ಅವರೇ ಹಾಕ್ತಾಯಿದ್ದಾರೆ. ಮತ್ತು ನಾನೇ ನೋಡಿಕೊಂಡೆ. ಇನ್ನೊಂದು ಸ್ವಲ್ಪ ಫ್ರೈ ಆದಮೇಲೆ ಎತ್ತಿಟ್ಬಿಡೋಣ ಅಂತ. ಇಲ್ಲಿ ಜಾಸ್ತಿ ಬೆಕ್ಕಿನ ಕಾಟ ನಮ್ಮ ಜಾನು ಇದ್ದಾಳಲ್ವ, ಅವಳಂತೂ ಸಿಕ್ಕಾಪಟ್ಟೆ ಇದು ಗೊತ್ತಲ್ವ, ನಾಯಿ ಮರಿಗಳಿಗಾದರೆ ಬೆಕ್ಕಿನ ಮರಿಗಾದರೂ ಕೂಡ ಚಿಕನ್ ಮಟನ್ ಸ್ಮೆಲ್ ಕಂಡ್ರೇ ಸುಮ್ಮನೆ ತಿನ್ನಬೇಕಂತ ಅನ್ನಿಸ್ತಾ ಇರುತ್ತೆ. ತುಂಬ ಕಾಟ ಕೊಟ್ಬಿಡ್ತಾಳೆ. ಅದಕ್ಕೆ ಅದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ನಾನು ಸ್ಟ್ಯಾಂಡ್ ಮೇಲೆ ಇಟ್ಟಿದ್ದೆ. ಪಾತ್ರೆ ಸ್ಟ್ಯಾಂಡ್ ಮೇಲೆ ಮೇಲ್ಗಡೆ ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿ ನೀಟಾಗಿ ಇಟ್ಟಿದ್ದೆ ಚಿಕ್ಕಮ್ಮ ಬರೋವರೆಗೂ. ಇನ್ನು ಚಿಕ್ಕಮ್ಮ ಕೂಡ ಬಂದು ಅವರು ಮಾಡಿಕೊಂಡ್ರು. ನಾನು ಮಸ್ಸೊಪ್ಪು ಮಾಡಿದೆ. ಚಿಕ್ಕಮ್ಮ ಹೆಂಗೆ ಫ್ರೆಶ್ಶಾಗಿ ಸೊಪ್ಪು ತಂದಿದ್ರು, ಎಲ್ಲ ತೋಟದಲ್ಲಿ ಸಿಕ್ತಂತೆ ಬಂದಿದ್ರು. ನನಗೂ ಕೂಡ ತುಂಬ ಹೆಲ್ಪ್ ಆಯಿತು. ಇನ್ನು ನನಗೂ ನನ್ನ ತಮ್ಮನಿಗೂ ನಾನು ಮಸ್ಸೊಪ್ಪು ಮಾಡಿ ಬಿಸಿ ಮುದ್ದೆ ಮಾಡ್ಕೊಂಡಿದ್ವಿ ನೈಟಿಗೆ. ನೋಡ್ತಾ ಇರ್ಬೋದು ಮಟನ್ ಎಲ್ಲ ಚೆನ್ನಾಗಿ ಫ್ರೈ ಮಾಡಿದೆ. ಫ್ರೈ ಮಾಡಿಬಿಟ್ಟು ಸ್ಟವ್ ಆಫ್ ಮಾಡಿ ಸೈಡ್ಗೆ ಎತ್ತಿಟ್ಟಿದ್ದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ನೇನೆಂದರೆ ಇನ್ನೊಂದು ಸ್ವಲ್ಪ ದಿನ ವೀಡಿಯೋಸ್ ಏನೂ ಅಪ್ಲೋಡ್ ಮಾಡೋಕ್ಕಾಗಲ್ಲ ನನಗೆ, ಯಾಕಂದರೆ ಸ್ವಲ್ಪ ರೆಸ್ಟ್ ಬೇಕು. ಸ್ವಲ್ಪ ಅಂದರೆ ಬೇಕೇ ಬೇಕಾಗುತ್ತೆ, ಕಂಪಲ್ಸರಿ ರೆಸ್ಟ್ ಮಾಡಬೇಕು. ಅದಕ್ಕೋಸ್ಕರ ವೀಡಿಯೋಸ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ. ಬಂದಾಗಾದರೂ ಸ್ವಲ್ಪ ಸಪೋರ್ಟ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡೋದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವೀಡಿಯೋನ ಫುಲ್ ಲೆಂತಾಗಿ ನೋಡಿ. ನಿಮ್ಗೆ ಏನು ಅನ್ನಿಸ್ತು ವೀಡಿಯೋ ಅಂತ ನೋಡಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾ ಇದ್ದೀರಾ. ಕಮೆಂಟ್ಸ್ ಕೂಡ ಒಳ್ಳೊಳ್ಳೆ ಕಮೆಂಟ್ಸ್ ಆಗ್ತಾಯಿದ್ದೀರಾ. ನೋಡಿಬಿಟ್ಟು ತುಂಬ ಖುಷಿಯಾಗುತ್ತೆ ನನಗೆ. ಒಬ್ಬೊಬ್ಬಳೇ ನಗ್ತಾ ಇರ್ತೀನಿ, ಇಷ್ಟು ಚೆನ್ನಾಗಿ ಕಮೆಂಟ್ ಮಾಡಿದಾರಲ್ಲ, ತುಂಬ ದೇವ್ರು ಒಳ್ಳೇದು ಮಾಡಲಿ ಅವ್ರಿಗೆ ಅಂತ ನಾನು ಕೂಡ ಮನಸ್ಸಲ್ಲಿ ಆಶೀರ್ವಾದ ಮಾಡ್ತಾ ಇರ್ತೀನಿ ನಿಮಗೆ ಕೂಡ. ಆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ವೀಡಿಯೋಸ್ ಆದಷ್ಟು ಸ್ವಲ್ಪ ಲೇಟಾಗಿ ಬರುತ್ತೆ, ನೋಡಿ ಸಪೋರ್ಟ್